ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ನಾವು ಅತ್ಯಂತ ಸುಲಭವಾಗಿ ರಾಗಿ ದೋಸೆಯನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಮಾಡೋ ವಿಧಾನ ಕೂಡ ತುಂಬಾ ಸುಲಭವಾಗಿದೆ. ಜೊತೆಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವುದೇ ರೀತಿ ದೋಸೆ ಮುರಿಯಲ್ಲ. ನೀವು ಮಸಾಲೆ ದೋಸೆ ಥರ ತೆಳುವಾಗಿ ಬೇಕಾದರೂ ಹಾಕ್ಕೋಬೋದು, ಅಥವಾ ಸೆಟ್ ದೋಸೆ ಥರ ಮಂದವಾಗಿ ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಹೇಳಿ. ತುಂಬಾ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಯಶೋಗಾಥೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ನೋಟಿಫಿಕೇಷನ್ಸಲ್ಲಿ. ಬನ್ನಿ ಇವಾಗ ಈಸಿಯಾಗಿ ಅತ್ಯಂತ ಸುಲಭವಾಗಿ ಹೇಗೆ ನಾವು ರಾಗಿ ದೋಸೆಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ. ದೋಸೆನ ಮಾಡೋ ಹಿಂದಿನ ದಿನ, ಅಂದರೆ ನಾಳೆ ದೋಸೆ ಮಾಡಬೇಕು ಅಂದರೆ ಇವತ್ತು ನಾನು ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ನೋಡಿ, ಇದು ಮಾಮೂಲಿ ಟೀ ಲೋಟ ಬರುತ್ತಲ್ಲ, ಅದರಲ್ಲಿ 1 ಲೋಟದಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಲೋಟದಷ್ಟು ಉದ್ದಿನ ಕಾಳು, ಜೊತೆಗೆ ಅದೇ ಲೋಟದಲ್ಲಿ 1/4 ಲೋಟಕ್ಕಿಂತ ಜಾಸ್ತಿ, ಅರ್ಧ ಲೋಟಕ್ಕಿಂತ ಕಡಿಮೆ ಮೆಂತ್ಯ ಕಾಳು ಇದೆ. ಇದಕ್ಕೆ ಮೆಂತ್ಯ ಜಾಸ್ತಿ ಹಾಕಬೇಕು. ನಾರ್ಮಲಿ ಅಕ್ಕಿ ದೋಸೆ ಆದರೆ ನಾವೇನು ಮಾಡ್ತೀವಿ, ಮೆಂತ್ಯ 1 ಸ್ಪೂನಷ್ಟು ಹಾಕ್ಕೊತೀವಿ ಅಷ್ಟೇ. ಆದರೆ ರಾಗಿ ದೋಸೆಗೆ ಮೆಂತ್ಯ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಇದೆರಡೂ ನೀಟಾಗಿ 1-2 ಸಲ ನೀಟಾಗಿ ತಿಕ್ಕಿ ತೊಳೆದು 3/4 ಭಾಗದಷ್ಟು ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ನೆನೆ ಹಾಕೋದು ಇಷ್ಟೇ, ಒಂದು 12 ಗಂಟೆ ಹಂಗೆ. ಅಂದರೆ ನಾಳೆ ದೋಸೆ ಮಾಡಬೇಕು ಅಂದರೆ ಇವತ್ತೊಂದು 12 ಗಂಟೆ ಹಂಗೆ ಇಷ್ಟನ್ನು ನೆನೆ ಹಾಕಿದರೆ ಸಾಕು. ಮತ್ತು ನಾನು ಸಂಜೆ 7 ಗಂಟೆ ಹಂಗೆ ಏನು ಮಾಡ್ತಾಯಿದ್ದೀನಿ ನೋಡಿ, ಇದು ದೊಡ್ಡ ಲೋಟ, ನಾನು ನಾರ್ಮಲಿ ನೆನೆ ಹಾಕೋದು ಈ ಲೋಟದ ಅಳತೆನಲ್ಲೇ. ಈ ಲೋಟದ ಅಳತೆನಲ್ಲಿ ನಾನು 3 ಲೋಟದಷ್ಟು ರಾಗಿ ಹಿಟ್ಟು 3 ಲೋಟದಷ್ಟು ರಾಗಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅಥವಾ ಎಷ್ಟು ಟೈಮು ನೀವು ಅದು ತಿಂತೀರಾ, 2 ಟೈಮ್ ತಿಂತೀರಾ, 1 ಟೈಮ್ ತಿಂತೀರಾ, ಅದ್ರ ಮೇಲೆ ನೀವು ನೆನೆ ಹಾಕೋಬೋದು. ಈಗ ನಾನು 5 ಮೆಂಬರ್ಸ್ಗೆ 2 ಟೈಮ್ಗೆ ಆಗುವಷ್ಟು ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, 3 ಲೋಟದಷ್ಟು ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ನೆನೆ ಹಾಕೋದು ಅಂತ ಹೇಳಿದ್ರೆ ಕಲಸಿಟ್ಕೊಳ್ಳೋದು. ಈ ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಗಟ್ಟಿಯಾಗಿ. ರೊಟ್ಟಿ ಹಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊತೀವಿ ಬಟ್ಟೆಲಿ ತಟ್ಟೋದಕ್ಕೆ, ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಾಗೇ ಹಾಕಿ ರುಬ್ಬಕ್ಕೆ ಕಷ್ಟ ಆಗುತ್ತೆ, ನೀಟಾಗಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ಏನು ಮಾಡ್ತೀನಿ, ಒಂದು 7 o'clock ಹಂಗೆ, ಅಂದರೆ ರುಬ್ಬಕ್ಕಿಂತ ಮುಂಚೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು, ರೊಟ್ಟಿ ಹಿಟ್ಟಿಗಿಂತ, ಅಂದರೆ ನಾವೇನು ಚಪಾತಿ ಹಿಟ್ಟು ಕಲಿಸ್ತೀವಿ ಅದಕ್ಕಿಂತ ಗಟ್ಟಿಯಾಗಿ, ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಇದನ್ನು ನೀಟಾಗಿ ಕಲಸಿ ಇಟ್ಕೊಬೇಕು ಫಸ್ಟು, ರುಬ್ಬೋದಕ್ಕಿಂತ ಮುಂಚೆ. ಅಂದರೆ ಸಂಜೆ ಒಂದು 7 ಗಂಟೆ ಹಂಗೆ ನೋಡಿ, ರೊಟ್ಟಿ ಹಿಟ್ಟಿಗಿಂತ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಕಲಸಿಟ್ಕೋಬೇಕು. ನೋಡಿ, ಇಲ್ಲಿ ನಾನು ಉಪ್ಪು ಹಾಕಿಲ್ಲ, ಬರೀ ನೀರು, ಅದು ತಣ್ಣೀರನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಬಿಸಿ ನೀರು ಹಾಕಬೇಡಿ. ರೊಟ್ಟಿ ಎಲ್ಲ ಮಾಡುವಾಗ ಬಿಸಿ ನೀರು ಹಾಕಿ ಕಲಿಸ್ಕೊತೀವಿ, ಆದರೆ ಇದಕ್ಕೆ ಬಿಸಿ ನೀರು ಹಾಕಬೇಡಿ. ತಣ್ಣೀರಲ್ಲಿ ಇದನ್ನು ನೀಟಾಗಿ ಕಲಸಿ ಒಂದು ಕಡೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ನಾನೇನು ನೆನೆ ಹಾಕಿದ್ದೆ, ಉದ್ದಿನ ಕಾಳು ಮತ್ತು ಮೆಂತ್ಯ ಕಾಳನ್ನು ಎರಡೂ ಒಟ್ಟಿಗೆ ಮಿಕ್ಸಿನಲ್ಲಿ ಹಾಕಿ ಒಂದು ಹದದಲ್ಲಿ, ಅಂದರೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಅದನ್ನು ಮೊದಲು ರುಬ್ಬಿಟ್ಕೊತೀನಿ. ನಾನು ನಾರ್ಮಲಿ ಅಕ್ಕಿ ದೋಸೆ ಮಾಡಬೇಕಾದ್ರೂ ಅಷ್ಟೇ, ಫಸ್ಟು ಉದ್ದಿನ ಕಾಳು ಏನು ನೆನೆ ಹಾಕಿರ್ತೀನಿ ಅದನ್ನು ರುಬ್ಬಿಟ್ಕೊತೀನಿ. ಅದಾದಮೇಲೆ ಅದ್ರ ಜೊತೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ರುಬ್ಕೊತೀನಿ. ಈಗ ನೋಡಿ, ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಅದೇ ಇದಕ್ಕೆ ನಾನು ಬೌಲ್ಗೆ ಹಾಕಿಟ್ಕೊತೀನಿ. ಸ್ವಲ್ಪ ಪ್ರಮಾಣನ ಮಿಕ್ಸಿನಲ್ಲೇ ಉಳಿಸ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ನೀರು ನೋಡಿ, ಸ್ವಲ್ಪ ಪ್ರಮಾಣ ಅದರಲ್ಲೇ ಉಳಿಸಿದ್ದೀನಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು, ನಾವೇನು ಕಲಸಿಟ್ಕೊಂಡಿದ್ವಿ ಆ ಹಿಟ್ಟನ್ನು ಹಾಗೆ ಹಾಕಬಾರ್ದು, ಸ್ವಲ್ಪ ಉಡಿ ಥರ ಮಾಡಿ ಹಾಕಬೇಕು. ಯಾಕಂದರೆ ಸ್ವಲ್ಪ ಗಂಟು ಥರ ಹಾಗೆ ಉಳ್ಕೊಂಬಿಡುತ್ತೆ ರುಬ್ಬಿದ ಮೇಲೆ. ಹಾಗಾಗಿ ಈ ಥರ ಉದುದ್ರು ಮಾಡಿಕೊಂಡು ನಾನು ನೆನೆ ಹಾಕಿರೋ ಹಿಟ್ಟನ್ನು 3 ಸಲ ನಾನು ರುಬ್ಕೊತಾ ಇದ್ದೀನಿ. ಅಂದರೆ 3 ಸಲ ಮಾಡಿಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಈಗ ನೋಡಿ, ಇಷ್ಟು ಮಾಡಿಕೊಂಡು ನಾವು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ
ಆಮೇಲೆ ಒಂದು ಸಲ ನೋಡ್ಕೋಬೇಕು ಹದ ಕರೆಕ್ಟಾಗಿದೆಯಾ ಅಥವಾ ನೀರು ಬೇಕಾಗುತ್ತಾ. ನಾವು ನಾರ್ಮಲಿ ಅಕ್ಕಿ ದೋಸೆ ಹಿಟ್ಟನ್ನ ಹೇಗೆ ಯಾವ ಹದದಲ್ಲಿ ರೆಡಿ ಮಾಡ್ತೀವಿ ಅದೇ ಹದದಲ್ಲಿ ಮಾಡ್ಕೋಬೇಕು. ಈಗ ನೋಡಿ ನಾನು 3 ಸಲ ಇದನ್ನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಹದದಲ್ಲಿದೆ. ಇದನ್ನು ಬೇರೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಬೇರೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಪುನಃ ನೆಕ್ಸ್ಟ್ ಸೆಕೆಂಡ್ ಟೈಮ್ಗೂ ಅಷ್ಟೇ ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಉದ್ದಿನ ಬೇಳೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು, ಒಂದು ಅರ್ಧ ಲೋಟದಷ್ಟು ನೀರು. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು, ಅರ್ಧ ಲೋಟ ಬೇಕೋ, ಕಾಲು ಲೋಟ ಬೇಕೋ ಅಥವಾ ಮುಕ್ಕಾಲು ಲೋಟ ಹಿಡಿಯುತ್ತೋ ನೀವು ಅಳತೆ ಗೊತ್ತಾಗುತ್ತಲ್ಲ ನಾರ್ಮಲಿ ದೋಸೆ ಹಿಟ್ಟು ರುಬ್ಬುವಾಗ. ಆ ಹದದಲ್ಲಿ ನೀವು ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಫೈನಲಿ ನಾವು ಇದು ಜಾರೆಲ್ಲ ತೊಳಿತೀವಲ್ಲ ಸ್ವಲ್ಪ ಹಿಟ್ಟೆಲ್ಲ, ಅದನ್ನು ನಾವು ಬಳಸ್ಕೋಬೋದು. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನೀರನ್ನು ಹಾಕ್ಕೊಳ್ಳಿ. ಬೇಕು ಅನ್ನಿಸ್ದಾಗ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಬೋದು. ತೀರಾ ತೆಳುವಾಗ್ಬಿಟ್ರೆ ಏನಾಗುತ್ತೆ, ಫರ್ಮೆಂಟೇಷನ್ ಆದಾಗ ಬೆಳಗ್ಗೆ ಉದ್ಗ ಬಂದಿರುತ್ತಲ್ಲ ಉಬ್ಕೊಂಡು, ಅದು ತೀರಾ ಹಿಟ್ಟು ನೀರು ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹದ ಗಟ್ಟಿಗೆ ಇರಲಿ. ನೋಡಿ ಬೇಕು ಅನಿಸ್ದಾಗ ಬೇಕಾದರೆ ಫೈನಲಲ್ಲಿ ನಾವು ಎಲ್ಲ ಜಾರ್ನ ಕ್ಲೀನ್ ಮಾಡುವಾಗ ಆ ನೀರನ್ನು ಬಳಸ್ಕೋಬೋದು. ಈಗ ನೋಡಿ ನಾನು 3 ಸಲ ಇದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಹುಚ್ಚಳ ಚಟ್ನಿಯನ್ನು ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇಲ್ಲಾಂದರೆ ಕಾಯಿ ಚಟ್ನಿಯನ್ನು ಬಳಸ್ಬೋದು. ಹುಚ್ಚಳ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಅದು ವಿಡಿಯೋನ ನೋಡ್ಬೋದು. ಇವತ್ತು ನಾನು ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡಿದ್ದೆ, ಅದು ವಿಡಿಯೋ ಹಾಕಿಲ್ಲ ಕಾಯಿ ಚಟ್ನಿದು. ನೀವು ಹುಚ್ಚಳ ಚಟ್ನಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನೋಡಿ 3 ಸಲ ರುಬ್ಬಿ ಹಾಕಿದ್ನಲ್ಲ, ಇದನ್ನು ಹಾಗೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಹದ ನಿಮಗೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಮಿಕ್ಸಿನ ಹಾಗೆ ನೀರು ಹಾಕಿ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿ ಇತ್ತು ಅಂತ ಹೇಳಿ. ಇವಾಗ ನೋಡಿ ಹದನ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಹದ ಇದ್ದರೆ ಸಾಕು. ತೀರಾ ತೆಳುವೂ ಇರಬಾರ್ದು, ತುಂಬ ಈ ಇಡ್ಲಿಗೆಲ್ಲ ಮಾಡ್ತೀವಲ್ಲ ಆ ಥರ ಗಟ್ಟಿನೂ ಇರಬಾರ್ದು. ತೀರಾ ಗಟ್ಟಿಯಾದರೆ ಜಾಸ್ತಿ ಉದ್ಗ ಬರಲ್ಲ, ಅವಾಗೇನಾಗುತ್ತೆ ದೋಸೆ ಸಾಫ್ಟ್ನೆಸ್ ಇರಲ್ಲ ಅಷ್ಟೊಂದು. ಇದಕ್ಕೆ ಅವಲಕ್ಕಿ ಆಗಲಿ ಅನ್ನ ಆಗಲಿ ಏನೂ ಕೂಡ ಬಳಸಬಾರ್ದು. ಯಾಕಂದರೆ ಮೆಂತ್ಯ ಹಾಕಿರೋದ್ರಿಂದ ಅದೇ ಸರಿ ಪ್ರಮಾಣನ ಹೆಚ್ಚಿಗೆ ಕೊಟ್ಟಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಎತ್ತಿಟ್ಟಿದ್ದೀನಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ದೊಡ್ಡದೊಂದು ಬಾಣಲೆ ಥರ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಮುಚ್ಚಿದ್ದೀನಿ. ಅದ್ರ ಮೇಲೆ ಒಂದು ದೊಡ್ಡ ವೇಲನ್ನು ಮುಚ್ಚಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಏನಾಗುತ್ತೆ, ಸಮ್ಮರಲ್ಲಿ ಏನಾಗುತ್ತೆ ಜಾಸ್ತಿ ಉದ್ಗ ಬಂದುಬಿಡುತ್ತೆ ಹಿಟ್ಟು. ಹಾಗೆ ಇಟ್ಟಿದ್ವಿ ಅಂದರೆ ಸೆಲ್ಫ್ಗೆಲ್ಲ ಸುರಿದೋಗಿರುತ್ತೆ. ಹಾಗಾಗಿ ಹಾಗಾಗದೇ ಇರಲಿ ಅಂತ ಹೇಳಿ, ಯಾಕಂದರೆ ಗೊತ್ತಾಗಲ್ಲ, ಕೆಲವೊಂದು ಸಲ ಬಂದಿರುತ್ತೆ, ಕೆಲವೊಂದು ಸಲ ಬಂದಿರಲ್ಲ. ಯಾವುದಕ್ಕೂ ಸೇಫ್ಟಿಗಿರಲಿ, ಹಿಟ್ಟು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದೀನಿ. ಸುರಿದ್ರೂ ಕೂಡ ಬಾಣಲೆ ಒಳಗಡೆ ಇರುತ್ತೆ. ಜೊತೆಗೆ ಅದಕ್ಕೆ ಈ ಹಲ್ಲಿಗಳು ಓಡಾಡ್ತಾ ಇರುತ್ತೆ ಮನೆಯಲ್ಲಿ ತುಂಬ, ಅದರಿಂದ ಏನೂ ಕೂಡ ಹಿಕ್ಕೆ ಹಾಕೋದಾಗಲಿ ಮತ್ತೊಂದಾಗಲಿ ಆಗಬಾರ್ದು ಅಂತ ಹೇಳಿ ಈ ರೀತಿ ನೀಟಾಗಿ ಕವರ್ ಮಾಡಿಟ್ಟಿದ್ದೀನಿ ನೈಟು. ಈ ರೀತಿ ಮಾಡಿಡೋದ್ರಿಂದ ನಮಗೆ ಒಂದು ರೀತಿ ಭಯ ಇರಲ್ಲ. ಏನಾದರೂ ಬಿದ್ದಿದ್ದರೆ ಹುಳ ಏನಾದ್ರೂ ಅಥವಾ ಹಲ್ಲಿ ಏನಾದರೂ ಹಿಕ್ಕೆ ಹಾಕಿದರೆ ಆ ಥರ ಏನೂ ಭಯ ಇರಲ್ಲ. ನೋಡಿ ಮತ್ತು ಬೆಳಗ್ಗೆ ತವಾ ಕಾಯಕ್ಕಿಟ್ಟಿದ್ದೀನಿ. ಕಾಯಕ್ಕಿಟ್ಬಿಟ್ಟು ಅಲ್ಲಿ ನೋಡಿ ಹಿಟ್ಟು ಪೂರ್ತಿ ಫರ್ಮೆಂಟೇಷನ್ ಆಗಿತ್ತು, ಅಂದರೆ ಪೂರ್ತಿ ಸುರಿದಿರಲಿಲ್ಲ ಹಿಟ್ಟು. ಇಲ್ಲಿ ನೋಡಿ ದೋಸೆ ಹಾಕ್ತಾಯಿದ್ದೀನಿ. ಮುಕ್ಕಾಲು ಭಾಗ ಬಂದಿತ್ತಷ್ಟೇ, ಹಿಟ್ಟು ಸುರಿದಿರಲಿಲ್ಲ. ಹಾಗಾಗಿ ನಾನು ಹಾಗೆ ತೆಗೆದಿಟ್ಟು ಅದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ನೀವು ದೋಸೆ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆನ ಹಾಕ್ಕೋಬೋದು, ಅಥವಾ ಎಣ್ಣೆ ತುಪ್ಪ ಏನೂ ಬಳಸಲ್ಲ ನಾವು ಅಂತಂತ ಹೇಳಿದ್ರೆ ನೀವು ಡ್ರೈ ಆಗು ಕೂಡ ಹಾಕ್ಕೋಬೋದು ದೋಸೆನ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ತೆಳುಗಾದರೂ ಹಾಕ್ಕೋಬೋದು, ಅಥವಾ ಹೇಳಿದ್ನಲ್ಲ ಸೆಟ್ ದೋಸೆ ಥರ ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅಷ್ಟೊಂದು ಈ ನಾವು ಅಕ್ಕಿ ದೋಸೆ ಎಲ್ಲ ಹುಳಿ ಥರ ಬರುತ್ತಲ್ಲ, ಸ್ವಲ್ಪ ಆ ಥರ ಬರಲ್ಲ. ಹುಳಿ ಪ್ರಮಾಣ ಇರೋದೇ ಇಲ್ಲ ದೋಸೆನಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಯಾಕಂದರೆ ಮೆಂತ್ಯಕಾಳು ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ. ಜೊತೆಗೆ ತುಂಬ ಬೇಗನೆ ರೋಸ್ಟ್ ಆಗುತ್ತೆ, ಯಾಕಂದರೆ ರಾಗಿ ಹಿಟ್ಟು ತುಂಬಾ ನುಣ್ಣಗಿರುತ್ತಲ್ವ, ಹಾಗಾಗಿ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.